ಸ್ಯಾಂಡಲ್ವುಡ್ನಲ್ಲಿ ಸದ್ಯಕ್ಕೆ ಶೆಟ್ರುಗಳದ್ದೇ ಹವಾ. ಭಿನ್ನ ಭಿನ್ನ ಕತೆ ಹಾಗೂ ಪಾತ್ರಗಳೊಂದಿಗೆ ಎಲ್ಲರಿಗೂ ಹತ್ರವಾಗ್ತಿದ್ದಾರೆ. ಅವರುಗಳಲ್ಲಿ ರಾಜ್ ಬಿ ಶೆಟ್ಟಿ ಕೂಡ ಒಬ್ರು. ಒಂದು ಮೊಟ್ಟೆಯ ಕತೆ ಮೂಲಕ ಸರಳವಾದ ಕತೆ ಹೇಳಿ ಸ್ಟಾರ್ ಆಗಿ ಹೊರಹೊಮ್ಮಿದವರು ರಾಜ್ ಬಿ ಶೆಟ್ಟಿ. ಅಲ್ಲಿಂದ ಇಲ್ಲಿಯವರೆಗೆ ಆಕ್ಟರ್, ಡೈರೆಕ್ಟರ್, ಡೈಲಾಗ್ ರೈಟರ್ ಆಗಿ ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಸೇವೆ ಸಲ್ಲಿಸ್ತಾ ಬಂದ ರಾಜ್ ಬಿ ಶೆಟ್ಟಿ ಸದ್ಯ ಹೆಚ್ಚು ಕಡಿಮೆ ನಟನೆಯತ್ತ ವಾಲಿದ್ದಾರೆ. ಇದಕ್ಕೆ ಕೈಗನ್ನಡಿ ಎಂಬಂತೆ ಸಾಲು ಸಾಲು ಸಿನಿಮಾ ಒಪ್ಪಿಕೊಳ್ತಾ ಇರುವ ರಾಜ್ ಬಿ ಶೆಟ್ಟಿ ಸದ್ಯಕ್ಕೆ ಸ್ಯಾಂಡಲ್ವುಡ್ ನಿಂದ ಬಾಲಿವುಡ್ಗೆ ಟಿಕೆಟ್ ಪಡೆದಿದ್ದಾರೆ. ಹಿಂದಿ ಚಿತ್ರದಲ್ಲಿ ಅಭಿನಯಿಸಲು ಸಿದ್ಧರಾಗಿದ್ದಾರೆ. ಹೌದು, ಇತ್ತೀಚೆಗಷ್ಟೇ ಬಾಲಿವುಡ್ ನಲ್ಲಿ ತಮ್ಮ ಅಭಿನಯದ ಮೂಲಕ ಮ್ಯಾಜಿಕ್ ಮಾಡಿ ಅಲ್ಲಿನ ಚಿತ್ರರಸಿಕರ ಹೃದಯ ಗೆದ್ದ ರಾಜ್ ಬಿ ಶೆಟ್ಟಿ ಅವರನ್ನ ಸದ್ಯಕ್ಕೆ ಹಿಂದಿ ಸಿನಿಮಾ ಒಂದು ಅರಸಿಕೊಂಡು ಬಂದಿದೆ. ವಿಶೇಷ ಏನಂದ್ರೆ ಈ ಚಿತ್ರವನ್ನ ಅನುರಾಗ್ ಕಶ್ಯಪ್ ನಿರ್ದೇಶನ ಮಾಡಲಿದ್ದಾರೆ. ಇನ್ನು ನಿಮಗೆ ನೆನಪಿದ್ರೆ ಹಿಂದೆ ಇದೇ ಅನುರಾಗ್ ಕಶ್ಯಪ್ ರಾಜ್ ಬಿ ಶೆಟ್ಟಿ ನಿರ್ದೇಶಿಸಿ ಅಭಿನಯಿಸಿದ್ದ ಗರುಡ ಗಮನ ಋಷಭ ವಾಹನ ಚಿತ್ರವನ್ನ ತೀವ್ರವಾಗಿ ಮೆಚ್ಚಿಕೊಂಡಿದ್ರು. ರಾಜ್ ಬಿ ಶೆಟ್ಟಿ ನನ್ನ ನೆಚ್ಚಿನ ನಿರ್ದೇಶಕ ಎಂದಿದ್ರು. ಇಷ್ಟೇ ಅಲ್ಲ, ಅಖಂಡ ಭಾರತದ ಸಮಸ್ತ ಸಿನಿ ಪ್ರೇಮಿಗಳಲ್ಲಿ ಈ ಚಿತ್ರವನ್ನ ನೋಡುವಂತೆ ಮನವಿಯನ್ನ ಮಾಡಿ ಚಿತ್ರಕ್ಕೆ 4.5 ಸ್ಟಾರ್ ಅನ್ನ ಕೂಡ ಅನುರಾಗ್ ಕಶ್ಯಪ್ ಕೊಟ್ಟಿದ್ರು. ಇಂತಹ ಅನುರಾಗ್ ಕಶ್ಯಪ್ ಸದ್ಯಕ್ಕೆ ಹೊಸದೊಂದು ಸಿನಿಮಾ ಶುರು ಮಾಡ್ತಿದ್ದಾರೆ. ಮಲಯಾಳಂನ ನಟ ಜೋಜು ಜಾರ್ಜ್ ಕೂಡ ಈ ಚಿತ್ರದಲ್ಲಿ ಇರಲಿದ್ದಾರೆ. ಇನ್ನು ಅನಿಮಲ್ ಚಿತ್ರದ ಮೂಲಕ ಮರು ಹುಟ್ಟು ಪಡೆದ ಬಾಬಿ ಡಿಯೋಲ್ ಕೂಡ ಅನುರಾಗ್ ಕಶ್ಯಪ್ ಅವರ ಈ ಚಿತ್ರಕ್ಕೆ ಬಣ್ಣ ಹಚ್ಚುತ್ತಿದ್ದಾರೆ. ಇವರ ಜೊತೆ ರಾಜ್ ಬಿ ಶೆಟ್ಟಿ ಕೂಡ ಅಖಾಡಕ್ಕಿಳಿತಾ ಇದ್ದಾರೆ. ಅಂದಹಾಗೆ ಅನುರಾಗ್ ಕಶ್ಯಪ್ ನಿರ್ದೇಶನದ ಈ ಚಿತ್ರದಲ್ಲಿ ರಾಜ್ ಬಿ ಶೆಟ್ಟಿ ಅವರದ್ದು ಅತಿಥಿ ಪಾತ್ರ. ಹಾಗಂತ ಹೀಗ್ ಬಂದು ಹಾಗೆ ಹೋಗುವಂತ ಪಾತ್ರ ಅಲ್ಲ, ತುಂಬಾನೇ ತೂಕ ಇರುವಂತಹ ಪಾತ್ರ. ಇನ್ನು ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿರುವ ರಾಜ್, ಅನುರಾಗ್ ಕಶ್ಯಪ್ ಸಿನಿಮಾ ನೋಡ್ತಾ ಬೆಳೆದವನು ನಾನು. ನನಗೆ ಅವರ ಸಿನಿಮಾ ಅಂದ್ರೆ ತುಂಬಾ ಇಷ್ಟ. ಹಾಗೆ ಅವರು ನನ್ನನ್ನ ಆಪ್ತ ಕೂಡ ಅಂತ ಹೇಳಿದ್ದಾರೆ. ಚಿತ್ರದಲ್ಲಿ ಒಂದು ಪಾತ್ರ ಇದೆ, ಮಾಡ್ತೀಯಾ ಅಂತ ಕೇಳಿದ್ರು. ನಾನು ಒಪ್ಪಿದೆ ಎಂದಿರುವ ರಾಜ್ ಬಿ ಶೆಟ್ಟಿ ಶೀರ್ಷಿಕೆ ಸಮೇತ ಉಳಿದ ವಿವರವನ್ನ ಕೂಡ ಅವರೇ ಸದ್ಯದಲ್ಲಿಯೇ ಹೇಳ್ತಾರೆ ಎಂದಿದ್ದಾರೆ. ಇನ್ನು ಸಸ್ಪೆನ್ಸ್ ಥ್ರಿಲ್ಲರ್ ಕಥಾಹಂದರ ಹೊಂದಿರುವ ಈ ಚಿತ್ರದ ಚಿತ್ರೀಕರಣ ಇದೇ ಆಗಸ್ಟ್ 21ರಿಂದ ಶುರುವಾಗಲಿದೆ ಎನ್ನುವ ಸುದ್ದಿ ಕೂಡ ಕೇಳಿ ಬಂದಿದೆ.